ಹಲೋ ಎವ್ರಿವನ್, ಇವತ್ತು ನನ್ನ ಡೇ ಸ್ಟಾರ್ಟ್ ಆಗಿದ್ದೆ 8 ಗಂಟೆಯಿಂದ. ಇನ್ನು ಹಾಲು ಮೊಸರು ಎಲ್ಲ ತಂದಿಟ್ಟಿದ್ರು, ಹಾಲನ್ನ ಕಾಯಿಸ್ಕೊತಾ ಇದ್ದೀನಿ. ಇನ್ನು 1 ವೀಕ್ ಮಜ್ಜಿಗೆ ಹಾಗೂ ಟೀ ಮಾಡೋ ಹಾಗಿಲ್ಲ ವರ್ಕರ್ಸ್ಗೆ. ಮೊನ್ನೆ ಇನ್ನೂ ಮೋಲ್ಡ್ ಆಯ್ತಲ್ಲ, ಸೊ 1 ವೀಕ್ ರೆಸ್ಟ್. ಇನ್ನು ಬೆಳಗ್ಗೆ ಎದ್ರೆ ಏನು ತಿಂಡಿ ಮಾಡೋದು ಅಂತ ತಲೆ ಬಿಸಿ. ಸೊ ನೈಟೇ ದೋಸೆ ಹಿಟ್ಟನ್ನ ರುಬ್ಬಿಟ್ಕೊಂಡಿದ್ವಿ. ಬೆಳಗ್ಗೆ ಎದ್ದು ನೋಡಿದ್ರೆ ತುಂಬಾ ಚೆನ್ನಾಗಿ ಉಕ್ಕಿತ್ತು ದೋಸೆ ಹಿಟ್ಟು. ಹೇಗೆ ಉಕ್ಕಿತ್ತು ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಉಕ್ಕಿದೆ ಅಲ್ಲ. ಇನ್ನು ದೋಸೆ ಮಾಡಿಕೊಂಡು ಚಟ್ನಿ ಮಾಡ್ಕೊತಾ ಇದ್ದೀವಿ. ಎಲ್ರಿಗೂ ದೋಸೆ ಹಾಕ್ಕೊಟ್ಟು ನಾನು ಮಾತ್ರ ಎಗ್ ದೋಸೆ ಮಾಡಿಕೊಂಡೆ. ಎಗ್ ದೋಸೆ ಹೇಗಪ್ಪ ಅಂತನಾ, ಏನಿಲ್ಲ, ನಾರ್ಮಲ್ ದೋಸೆ ಮೇಲೆ ಒಂದು ಎಗ್ ಹೊಡೆದು ಸ್ವಲ್ಪ ಸಾಲ್ಟು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡ್ರೆ ಎಗ್ ದೋಸೆ ರೆಡಿ. ಇನ್ನು ಈ ಮಕ್ಕಳಿರೋ ಮನೆ ಅಂತೂ ಎಷ್ಟು ಕ್ಲೀನ್ ಮಾಡಿದ್ರೂ ಹೀಗೇ ಇರುತ್ತೆ. ನಿಮ್ಮನೇಲೂ ಇದೇ ರೀತಿನ ಕಾಲ್ ಸೂಪ್ ತಂದ್ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಇನ್ನು ಈಸಿಯಾಗಿ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಈರುಳ್ಳಿ ಬೆಳ್ಳುಳ್ಳಿ ಶುಂಠಿನ ವಿತೌಟ್ ಆಯಿಲ್ ಫ್ರೈ ಮಾಡ್ಕೊಂಡಿದ್ದೆ. ಹಾಗೆ ಮಿಕ್ಸಿ ಜಾರ್ಗೆ ಕಾಯಿ ತುರಿ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ, ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಪೆಪ್ಪರ್ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಇಷ್ಟು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿಕೊಂಡೆ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲು ಈರುಳ್ಳಿ ಹಾಕ್ಕೊಂಡು ಚಿಕನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೀರು ಬಿಡೋವರೆಗೂ ಫ್ರೈ ಮಾಡಿಕೊಂಡು ನೀರು ಬಿಟ್ಮೇಲೆ ಉಪ್ಪು ಮತ್ತು ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೆ, ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಇನ್ನು ಈ ರುಬ್ಕೊಂಡಿರೋ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಪೀಸ್ ಎಲ್ಲ ಬೆಂದ ಮೇಲೆ ಆಫ್ ಮಾಡಿಬಿಡಿ. ಈಸಿಯಾಗಿ ಚಿಕನ್ ಸಾಂಬಾರು ರೆಡಿ ಆಗುತ್ತೆ. ಇನ್ನು ಈ ಕಬಾಬ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಬಾಬ್ಗೆ ಏನೇನಪ್ಪ ಅಂದರೆ ಫಸ್ಟು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಕೊಂಡೆ, ಸ್ವಲ್ಪ ಮೈದಾ, ಅರ್ಧ ಸ್ಪೂನ್ ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್, ಸ್ವಲ್ಪ ಕಬಾಬ್ ಪೌಡರ್ 1.5 ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಕಸೂರಿ ಮೇಥಿ, ಸಾಲ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಚಿಕನ್ ಜ್ಯೂಸಿಯಾಗಿರುತ್ತೆ. ಇನ್ನು ಸ್ವಲ್ಪ ಪೆಪ್ಪರ್ ಪೌಡರು, ಆಯಿಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ 1 ಎಗ್ನ ಆ್ಯಡ್ ಮಾಡಿಕೊಂಡೆ, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಮತ್ತು ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ಒಂದು ಮಿಕ್ಸ್ ಕೊಡ್ತೀನಿ. ಮತ್ತು ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಬಿಳಿ ಎಳ್ಳನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಟು ನಾನು ಮುದ್ದೆ ಮಾಡ್ಕೊಳಕ್ಕೆ ಇಟ್ಟಿದ್ದೆ. ಆ್ಯಂಡ್ ಮುದ್ದೆ ಮಾಡಿಕೊಂಡು ಲಾಸ್ಟಲ್ಲಿ ಊಟ ಮಾಡಿದ್ವಿ. ಕಬಾಬ್ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಇನ್ನು ಇವತ್ತು ಮದರ್ಸ್ ಡೇ. ಪ್ರಪಂಚದಲ್ಲಿ ನಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡೋ ಯಾವುದಾದ್ರೂ ಒಂದು ಜೀವ ಇದೆ ಅಂದರೆ ಅದು ಅಮ್ಮ ಮಾತ್ರ. 9 ತಿಂಗಳು ಹೆತ್ತು ಹೊತ್ತು ಜನ್ಮ ನೀಡ್ತಾಳೆ ತಾಯಿ. ನಾವು ಚಿಕ್ಕವರಿದ್ದಾಗ ನಮ್ಮ ಜೊತೆ ಗೆಳತಿಯಾಗಿ ಆಟಾಡ್ತಿದ್ಲು, ನಮ್ಮನ್ನು ಓದಿಸಿ ಹೋಮ್ವರ್ಕ್ ಕೂಡ ಮಾಡಿಸ್ತಿದ್ಲು. ನಾವು ತಪ್ಪು ಮಾಡಿದಾಗ ಬೈದು ಬುದ್ಧಿನೂ ಹೇಳ್ತಿದ್ಲು. ಪಾಪ ಎಷ್ಟೇ ಕಷ್ಟ ಆದರೂ ಮನೆ ಕೆಲಸ ಎಲ್ಲ ಒಬ್ಬಳೇ ಮಾಡ್ತಿದ್ಲು. ನಮಗೆ ಸ್ವಲ್ಪ ಪೆಟ್ಟು ಆದರೂ ಅಥವಾ ಬಿದ್ದರೂ ನಮಗಿಂತ ಜಾಸ್ತಿ ಅವಳೇ ಅಳ್ತಿದ್ಲು. ನಮಗೆ ಊಟ ಮಾಡಿಸಿ ಕತೆ ಹೇಳಿ ನಿದ್ದೆನೂ ಮಾಡಿಸ್ತಿದ್ಲು. ನಮಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿರೋ ಆ ತಾಯಿ ಋಣನ ನಾವು ಯಾವ ಜನ್ಮದಲ್ಲೂ ತೀರ್ಸೋಕ್ಕಾಗಲ್ಲ. ಸೊ ಎಲ್ರಿಗೂ ಹ್ಯಾಪಿ ಮದರ್ಸ್ ಡೇ ನನ್ನ ಕಡೆಯಿಂದ. ಯಾವಾಗಲೂ ದೇವರು ಆಯುಷ್ಯು ಆರೋಗ್ಯ ಕೊಟ್ಟು ಎಲ್ಲ ತಾಯಂದಿರನ್ನೂ ಕಾಪಾಡಲಿ. ಸೊ ಇವಾಗ ಎಲ್ಲ ಕೆಲಸ ಆಯಿತು. ನಾನು ಇವಾಗ ಕಾರ್ ಡ್ರೈವಿಂಗ್ ಕಲಿಯೋ ಹುಚ್ಚು. 1 ರೌಂಡ್ ಕಾರ್ ಡ್ರೈವಿಂಗ್ ಕಲಿತು ಅವಾಗವಾಗ ಹೋಗ್ತಾ ಇರ್ತೀನಿ. ಅವಾಗವಾಗ ಅಂದರೆ 1 ವೀಕ್ 1 ಸತಿ 2 ಸತಿ ಸ್ವಲ್ಪ ಕಾರ್ ಡ್ರೈವ್ ಕಲಿತ್ರೆ ಇಂಡಿಪೆಂಡೆಂಟಾಗಿರ್ಬೋದು. ಎಲ್ಲಾದರೂ ಹೋಗಬೇಕಾದ್ರೆ ನಮ್ಮ ಪಾಡಿಗೆ ನಾವು ಹೋಗ್ಬೋದು, ಯಾರನ್ನೂ ಕಾಯೋ ಅವಶ್ಯಕತೆ ಇರಲ್ಲ. ಸೊ ಕಲ್ತ್ಕೊತಾ ಇದ್ದೀನಿ. ಪರ್ಫೆಕ್ಟಾಗಿ ಕಲ್ತಿಲ್ಲ, ಕಲಿತಾ ಇದ್ದೀನಿ. ಇನ್ನು ನನ್ನ ಡೇ ಹೀಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.